ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇವಾಗ ಮಳೆ ಜಾಸ್ತಿ ಬರ್ತಾ ಇದೆ, ಹಾಗೆ ಸ್ವಲ್ಪ ಚಳಿನೂ ಕೂಡ ಇದೆ. ಸಂಜೆ ಹೊತ್ತಲ್ಲಿ ಈ ರೀತಿ ಮಳೆ ಬಂದಾಗ, ಚಳಿ ಬಂದಾಗ ಏನಾದರೂ ಖಾರವಾಗಿ ತಿನ್ನಬೇಕು ಮತ್ತು ಕುರ್ಕುರೆ ಆಗಿ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಇವತ್ತು ಗರ್ಗರಿಯಾಗಿ ಖಾರವಾಗಿ ಕಡಲೆಪುರಿ ಒಗ್ಗರಣೆ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಕಡಲೆಪುರಿ ಒಗ್ಗರಣೆಗೆ ಮೊದಲು ಕಡಲೆಪುರಿನ ಹುರ್ಕೋಬೇಕಾಗುತ್ತೆ. ಒಂದು ಬಾಣಲಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಒಗ್ಗರಣೆ ಮಾಡಿದಂತಹ ಪುರಿ ಹಳದಿ ಬಣ್ಣ ಇರುತ್ತೆ ಅಲ್ಲ, ಅದಕ್ಕಾಗಿ ಇವಾಗ ಇದಕ್ಕೆ ಕಡಲೆಪುರಿ ಹಾಕಿದರೆ ಒಳ್ಳೆ ಬಣ್ಣ ಬರುತ್ತೆ. ಈ ಒಗ್ಗರಣೆಗೆ ನಾವು 1/4 kg ಕಡಲೆಪುರಿನ ಹಾಕೊತಾ ಇದ್ದೀನಿ. ಒಟ್ಟಿಗೆ ಪೂರ್ತಿ ಕಡಲೆಪುರಿ ಹಾಕೋದಕ್ಕೆ ಆಗಲ್ಲ, ಅದಕ್ಕೆ 2 ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು 1/2 kg ಕಡಲೆಪುರಿ, ಅರ್ಧ ಭಾಗದಷ್ಟು ಇದು. ಇವಾಗ 5 ರಿಂದ 6 ನಿಮಿಷ ಕಾಲ ನಾನು ಲೋ ಫ್ಲೇಮ್ನಲ್ಲೇ ಹುರ್ಕೊತಾ ಇದ್ದೀನಿ. ಎಣ್ಣೆ ಆ ಒಂದು ಅರಿಶಿಣದಲ್ಲಿ ಕಡಲೆಪುರಿಗೆ ಬಣ್ಣ ಬಂದಿದೆ, ಹಳದಿ ಕಲರ್ ಬರ್ತಿದೆ. ನಾವು ಹುರ್ಕೊತಿದ್ರೆ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಇದನ್ನು ನೀವು ಕ್ವಾಂಟಿಟಿ ನೋಡಿಕೊಂಡು ಕಡಲೆಪುರಿನ ಹಾಕಿ ಹುರ್ಕೊಳ್ಳಿ. ಆ್ಯಕ್ಚುಲಿ ಕಡಲೆಪುರಿ ಗರ್ಗರಿಯಾಗಿ ಇರುತ್ತೆ, ಈ ಥರ ಹುರಿದ ಮೇಲೆ ಇನ್ನೂ ಗರ್ಗರಿ ಆಗುತ್ತೆ. ಇವಾಗ 1 ರೌಂಡು ಕಡಲೆಪುರಿನ ಹುರಿದಿದ್ದಾಗಿದೆ. ನೆಕ್ಸ್ಟ್ ಇವಾಗ ಎಕ್ಸ್ಟ್ರಾ ಕಡಲೆಪುರಿ ಹುರಿದ್ಕೊಳ್ಳೋಣ. ಮತ್ತು ಅದೇ ಥರನೇ ಎಣ್ಣೆ ಹಾಕಿ ಅರಿಶಿನ ಹಾಕಿ ನಂತರ ಕಡಲೆಪುರಿ ಹಾಕಿ ಹುರ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕೋಬೋದು. ಬರೀ ಬಣ್ಣಕ್ಕೆ ಅಂತ ಅಲ್ಲ, ರುಚಿಗೂ ಕೂಡ ಎನ್ಹಾನ್ಸ್ ಮಾಡುತ್ತೆ. 2ನೇ ಬಾರಿ ಸಹ ನಾನು 5 ರಿಂದ 6 ನಿಮಿಷಗಳ ಕಾಲ ಕಡಲೆಪುರಿನ ಹುರ್ಕೊತಾ ಇದ್ದೀನಿ. ಇವಾಗ ನಾನು ಕಡಲೆಪುರಿ ಹುರ್ಕೊಂಡಿರೋದನ್ನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ, ಬಿಸಿಯಾದ ಬಾಣಲಿಗೆ 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿಯಾದ ಎಣ್ಣೆಗೆ 1/4 ಕಪ್ಪು ಕಡಲೆಕಾಯಿ ಬೀಜನ ಹಾಕೊಂಬಿಟ್ಟು ಇವಾಗ ನಾನು ಫಸ್ಟು ಹುರ್ಕೊತೀನಿ. ಈ ಕಡಲೆಕಾಯಿ ಬೀಜನ 5 ರಿಂದ 6 ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಕಡಲೆಕಾಯಿ ಬೀಜ ಹುರಿಯೋಕ್ಕೆ ಮುಂಚೆ ಕ್ರಿಸ್ಪಿ ಇರುತ್ತೆ, ಹುರಿದಾದ್ಮೇಲೆ ಇನ್ನೂ ಕ್ರಿಸ್ಪಿ ಆಗುತ್ತೆ. ತಿನ್ನಬೇಕಾದ್ರೆ ಒಳ್ಳೆ ರುಚಿ ಕೊಡ್ತಿದ್ದು. ಅದಕ್ಕೆ ಲೋ ಫ್ಲೇಮ್ನಲ್ಲಿ ಈ ರೀತಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಕೈ ಬಿಡದೆ ಈ ರೀತಿಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕಡಲೆಕಾಯಿ ಬೀಜ ಬಾದಾಮಿ ಅಷ್ಟೇ ರುಚಿ ಕೊಡುತ್ತೆ. ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಇದನ್ನು ಈ ರೀತಿ ಹುರ್ಕೋಬೇಕಾದ್ರೆ ಸಿಪ್ಪೆ ಬಿಡ್ಕೋಬೇಕು. ಚಟ್ಪಟ್ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಉತ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಒಣಕೊಬ್ಬರಿನ ಹಾಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಣಕೊಬ್ಬರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 4 ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟು ಚಿಕ್ಕದಾಗಿ 4 ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹುರಿದ ಮೇಲೆ ಕ್ರಿಸ್ಪಿ ಆಗುತ್ತೆ, ಹಾಗೆ ಖಾರನೂ ಬಿಟ್ಕೊಳ್ಳುತ್ತೆ. ಇವಾಗ ಇದೆಲ್ಲ 4 ರಿಂದ 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಆದಮೇಲೆ ಅರ್ಧ ಕಪ್ನಷ್ಟು ಹುರ್ಗಡ್ಲೆ ಹಾಕಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊತೀನಿ. 2 ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಸಾಕು. ನಾವು ಕರಿಬೇವನ್ನ ಹುರಿತಾ ಇದ್ರೇ ಒಂದು ಆರೋಮ ಬರುತ್ತೆ ನೋಡಿ, ಘಮ ಘಮ ಅಂತ. ನಿಜವಾಗ್ಲೂ ಒಗ್ಗರಣೆಗೆ ಕರಿಬೇವು ಸೊಪ್ಪು ತುಂಬಾ ಮುಖ್ಯ ಆಗುತ್ತೆ. ಇವಾಗ 2 ನಿಮಿಷ ಆದಮೇಲೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ನೀವೇನಾದರೂ ಸಪ್ಪೆ ಪುರಿ ತೊಗೊಂಡಿದ್ರೆ ಅದಕ್ಕೆ ತಕ್ಕಂತೆ ಉಪ್ಪು ಹಾಕಿ, ಇಲ್ಲಾಂದರೆ ಉಪ್ಪಿನ ಪುರಿ ಇದ್ದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಉಪ್ಪನ್ನ. ಯಾವ ಕಡಲೆಪುರಿ ಬಳಸ್ತೀರೋ ಅದ್ರ ಮೇಲೆ ಉಪ್ಪು ಹಾಕೋಬೇಕಾಗುತ್ತೆ. ಎಲ್ಲನೂ ಇವಾಗ 2 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಖಾರ ಮತ್ತು ಮಸಾಲ ಎಲ್ಲ ಕಡೆ ಬೆರಿಬೇಕು, ಆ ರೀತಿ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಹಂತಕ್ಕೆ ಚೆನ್ನಾಗಿ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಕಡಲೆಪುರಿಗೆ ಬೇಕಾಗಿರುವ ಎಲ್ಲ ಪದಾರ್ಥನೂ ಒಗ್ಗರಣೆ ಮಾಡಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೊದಲೇ ಹುರಿದಿರುವ ಕಡಲೆಪುರಿಗೆ ಈ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಇದು ಬಿಸಿ ಇರಬೇಕಾದ್ರೇ ಕಡಲೆಪುರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಬೆರೆಸಿದ ಮೇಲೆ ಕಡಲೆಪುರಿ ಗರಿ ಗರಿಯಾಗಿ ಸೂಪರಾಗಿರುತ್ತೆ. ಈ ಕಡಲೆಪುರಿ ಒಗ್ಗರಣೆದು ನೀವು ತಿಂತಾ ಇದ್ದರೆ ಮತ್ತೆ ಇನ್ನೂ ಬೇಕು ಅನಿಸುತ್ತೆ, ತಿಂತಾನೇ ಇರಬೇಕು ಅನಿಸುತ್ತೆ. ಈ ಮಳೆಗಾಲಕ್ಕೆ ಒಳ್ಳೆ ಕುರ್ಕುರಿ ತಿಂಡಿ ಇದು. ಇದನ್ನು ಇನ್ನೂ ಸ್ವಲ್ಪ ದಿನಕ್ಕೆ ಎತ್ತಿಡೋಣ ಅಂದರೆ ಅದು ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡಿದ ತಕ್ಷಣ ಖಾಲಿ ಆಗಿಬಿಡುತ್ತೆ ಅಂಥ ರೆಸಿಪಿ ಇದು. ಈ ಒಗ್ಗರಣೆ ಕಡಲೆಪುರಿ ಮಳೆಗಾಲದಲ್ಲೇ ಅಲ್ಲ ಚಳಿಗಾಲದಲ್ಲೇ ಅಲ್ಲ, ನೀವೇನಾದರೂ ಹೊರಗಡೆ ಲಾಂಗ್ ಟೂರ್ ಹತ್ರ ಹೋದಾಗ ಕೂಡ ಸ್ನ್ಯಾಕ್ಸ್ ಥರ ಇದನ್ನು ತೊಗೊಂಡು ಹೋಗ್ಬೋದು. ಟೈಮ್ ಪಾಸಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡೋದಲ್ಲ ಒಗ್ಗರಣೆ ಕಡಲೆಪುರಿ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಈಸಿ ರೆಸಿಪಿಯೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.